ನಮಸ್ಕಾರ ಸ್ನೇಹಿತರೆ. ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ಮಗನ ಮದುವೆ ಅದ್ದೂರಿಯಾಗಿ ನೆರವೇರಿದೆ. ಹಾಗಾದರೆ ಸಚಿನ್ ಮನೆಗೆ ಸೊಸೆಯಾಗಿ ಬಂದ ಸಾನಿಯಾ ಚಾಂದೋಕ್ ಯಾರು? ಈಕೆಯ ಕುಟುಂಬದ ಹಿನ್ನೆಲೆ ಗೊತ್ತಾ? ಸಚಿನ್ ತೆಂಡೂಲ್ಕರ್ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ? ಸಚಿನ್ ಅಪ್ಪ ಅಮ್ಮ ಅತ್ತೆ ಮಾವ ಯಾರು? ಸಚಿನ್ ಒಟ್ಟು ಆಸ್ತಿ ಎಷ್ಟಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಸಚಿನ್ ತಂದೆ ತಾಯಿ ಯಾರು? ಸಚಿನ್ ತೆಂಡೂಲ್ಕರ್ ತಂದೆ ರಮೇಶ್ ತೆಂಡೂಲ್ಕರ್. ಇವರು ಮರಾಠಿ ಕವಿ ಮತ್ತು ಕಾದಂಬರಿಕಾರರಾಗಿದ್ರು. ಪ್ರೊಫೆಸರ್ ಆಗಿಯೂ ಕೆಲಸ ಮಾಡಿದ್ರು. ಇವರು 1999ರಲ್ಲಿ ವಿಧಿವಶರಾದ್ರು. ರಮೇಶ್ ರಜನಿ ಅನ್ನೋರನ್ನ ಮದುವೆ ಆಗಿದ್ರು. ದಂಪತಿಗೆ ಸಚಿನ್ ಸೇರಿದಂತೆ 4 ಮಕ್ಕಳಿದ್ರು. ಸಚಿನ್ಗೆ 2 ಅಣ್ಣಂದಿರು ಮತ್ತು ಓರ್ವ ಅಕ್ಕ ಇದ್ದಾರೆ. ಅಂಜಲಿ ತೆಂಡೂಲ್ಕರ್ ಹೆಂಡತಿ. ಕ್ರಿಕೆಟ್ ಬದುಕಿನಲ್ಲಿ ಸಕ್ಸಸ್ ಕಂಡ ಬಳಿಕ 1995ರಲ್ಲಿ ಸಚಿನ್ ಅಂಜಲಿ ತೆಂಡೂಲ್ಕರ್ ರನ್ನ ಮದುವೆ ಆದ್ರು. ಈಕೆ ಸಚಿನ್ಗಿಂತ 6 ವರ್ಷ ದೊಡ್ಡವರಾಗಿದ್ರು. ಮದುವೆ ಟೈಮಲ್ಲಿ ಸಚಿನ್ಗೆ ಆಗಿದ್ದು ಜಸ್ಟ್ 22 ವರ್ಷ ವಯಸ್ಸು. 1990ರಲ್ಲಿ ಮೊದಲ ಬಾರಿಗೆ ಇಬ್ಬರು ಭೇಟಿಯಾಗಿದ್ರು. ಪರಸ್ಪರ ಪ್ರೀತಿಸಿ 5 ವರ್ಷಗಳ ಬಳಿಕ ದಾಂಪತ್ಯ ಬದುಕಿಗೆ ಕಾಲಿಟ್ರು. ಅಂಜಲಿ ತಂದೆ ಖ್ಯಾತ ಉದ್ಯಮಿ ಆನಂದ್ ಮೆಹ್ತಾ ಮತ್ತು ತಾಯಿ ಅನ್ನಬೆಲ್ ಮೆಹ್ತಾ. ತಾಯಿ ಬ್ರಿಟಿಷ್ ಪ್ರಜೆಯಾಗಿದ್ದು ಮದುವೆಯಾದ ಬಳಿಕ ಭಾರತಕ್ಕೆ ಶಿಫ್ಟ್ ಆಗಿದ್ರು. ಇನ್ನು ಅಂಜಲಿ ಕೂಡ ಖ್ಯಾತ ಮಕ್ಕಳ ವೈದ್ಯೆಯಾಗಿದ್ದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಾರಾ ತೆಂಡೂಲ್ಕರ್ ಮಗಳು. ಸಚಿನ್ ಮತ್ತು ಅಂಜಲಿ ದಂಪತಿಯ ಮಗಳು ಸಾರಾ ತೆಂಡೂಲ್ಕರ್. ಈಕೆ 1997ರಲ್ಲಿ ಜನಿಸಿದ್ದು ಸದ್ಯ 28 ವರ್ಷ ವಯಸ್ಸಾಗಿದೆ. ಮಾಡೆಲ್ ಆಗಿ ಗುರುತಿಸಿಕೊಂಡಿರುವ ಸಾರಾ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಚಿನ್ ತೆಂಡೂಲ್ಕರ್ ಫೌಂಡೇಶನ್ ಅನ್ನೋ ಸೇವಾ ಸಂಸ್ಥೆ ಇದ್ದು ಅದರಲ್ಲಿ ಡೈರೆಕ್ಟರ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಸಾರಾ ತುಂಬಾ ಆಕ್ಟಿವ್ ಆಗಿ ಇರ್ತಾರೆ. ಶುಭ್ಮನ್ ಗಿಲ್ ಸೇರಿದಂತೆ ಹಲವರ ಜೊತೆ ಡೇಟಿಂಗ್ ಮಾಡಿರುವ ಬಗ್ಗೆ ರೂಮರ್ಸ್ ಹಬ್ಬಿತ್ತು. ಆದ್ರೆ ಅಫಿಷಿಯಲ್ ಆಗಿ ಯಾವುದು ಕನ್ಫರ್ಮ್ ಆಗಿಲ್ಲ. ಇನ್ನು ಸಾರಾ ತೆಂಡೂಲ್ಕರ್ ಮದುವೆನೂ ಆಗಿಲ್ಲ. ಅರ್ಜುನ್ ತೆಂಡೂಲ್ಕರ್ ಮಗ. ಸಚಿನ್ ಮತ್ತು ಅಂಜಲಿ ದಂಪತಿಯ ಮಗ ಅರ್ಜುನ್ ತೆಂಡೂಲ್ಕರ್. 1999ರಲ್ಲಿ ಜನಿಸಿದ ಇವರಿಗೆ 26 ವರ್ಷ ವಯಸ್ಸಾಗಿದೆ. ಇವರು ಕೂಡ ಕ್ರಿಕೆಟ್ ನಲ್ಲಿ ತೊಡಗಿಸಿಕೊಂಡಿದ್ದು ಗೋವಾ ಪರವಾಗಿ ಆಡಿದ್ದಾರೆ. IPL ನಲ್ಲಿ ಲಕ್ನೋ ಮತ್ತು ಮುಂಬೈ ಇಂಡಿಯನ್ಸ್ ತಂಡದ ಭಾಗವಾಗಿದ್ರು. ಅರ್ಜುನ್ ತೆಂಡೂಲ್ಕರ್ ಆಲ್ರೌಂಡರ್ ಆಗಿ ಗುರುತಿಸಿಕೊಂಡಿದ್ದಾರೆ. ತಂದೆ ಸಚಿನ್ ಬಲಗೈ ಬ್ಯಾಟರ್ ಆದ್ರೆ ಅರ್ಜುನ್ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಲೆಫ್ಟ್ ಹ್ಯಾಂಡೆಡ್ ಆಗಿದ್ದಾರೆ. ಆದರೆ ಕ್ರಿಕೆಟ್ ನಲ್ಲಿ ತಂದೆಯಷ್ಟು ಸಕ್ಸಸ್ ಅರ್ಜುನ್ಗೆ ಒಲಿಯಲಿಲ್ಲ. ಸಾನಿಯಾ ಚಂದೋಕ್ ಸೊಸೆ. ಸಚಿನ್ ತೆಂಡೂಲ್ಕರ್ ಮನೆಗೆ ಸಾನಿಯಾ ಚಂದೋಕ್ ಸೊಸೆಯಾಗಿ ಬಂದಿದ್ದಾರೆ. ಇದೇ ಮಾರ್ಚ್ 5ರಂದು ಸಚಿನ್ ತೆಂಡೂಲ್ಕರ್ ಮತ್ತು ಸಾನಿಯಾ ಚಂದೋಕ್ ಮದುವೆ ಆಗಿದ್ದಾರೆ. ಈಕೆ ಅರ್ಜುನ್ ತೆಂಡೂಲ್ಕರ್ ಗಿಂತ 1 ವರ್ಷ ದೊಡ್ಡವರು. ಅಂದ್ರೆ ಅರ್ಜುನ್ ತಂದೆಯ ರೀತಿಯಲ್ಲೇ ತಮಗಿಂತ ದೊಡ್ಡ ವಯಸ್ಸಿನವರನ್ನ ಮದುವೆ ಆಗಿದ್ದಾರೆ. ಸಾನಿಯಾ ಅರ್ಜುನ್ ತಂಗಿ ಸಾರಾ ತೆಂಡೂಲ್ಕರ್ಗೆ ಕ್ಲೋಸ್ ಫ್ರೆಂಡ್ ಆಗಿದ್ರು. ಹೀಗೆ ಚಿಕ್ಕಂದಿನಿಂದಲೂ ಸಾನಿಯಾ ಅರ್ಜುನ್ಗೆ ಪರಿಚಯವಿತ್ತು. ಈ ನಡುವೆ ಅರ್ಜುನ್ ಮತ್ತು ಸಾನಿಯಾ ನಡುವೆ ಪ್ರೀತಿಯಾಗಿತ್ತು. ಸಾನಿಯಾ ಚಂದೋಕ್ ಲಂಡನ್ ನಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನಲ್ಲಿ ಡಿಗ್ರಿ ಪಡ್ಕೊಂಡಿದ್ದಾರೆ. ತಮ್ಮ ಕುಟುಂಬದ ದೊಡ್ಡ ಉದ್ಯಮ ಕೋಟೆಯೇ ಇದ್ರೂ ಮುಂಬೈನಲ್ಲಿ ತಮ್ಮದೇ ದಾರಿಯನ್ನ ಹಿಡಿದ್ರು. ಮಿಸ್ಟರ್ ಪಾವ್ಸ್ ಹೆಸರಲ್ಲಿ ಪೆಟ್ ಸ್ಪಾ ಶುರು ಮಾಡಿದ್ರು. ಸಾನಿಯಾ ಚಾಂದೋಕ್ ಹಿನ್ನೆಲೆ ಏನು? ಸಾನಿಯಾ ಕೂಡ ಶ್ರೀಮಂತ ಕುಟುಂಬದಿಂದ ಬಂದವರು. ಇವರ ಕುಟುಂಬದ ದೊಡ್ಡ ಉದ್ಯಮ ಕೋಟೆಯೇ ಇದೆ. ಈಕೆ ಫೇಮಸ್ ಉದ್ಯಮಿ ರವಿ ಗಾಯ್ ಮೊಮ್ಮಗಳು. ಐಸ್ ಕ್ರೀಮ್ ದಿಗ್ಗಜ ಅಂತಲೇ ಕರೆಸಿಕೊಳ್ಳುವ ರವಿ ಗಾಯ್ ಕ್ವಾಲಿಟಿ ಬ್ರೂಕ್ಲಿನ್ ಸೇರಿದಂತೆ ಹಲವು ಐಸ್ ಕ್ರೀಮ್ ಬ್ರಾಂಡ್ ಹೊಂದಿದ್ದಾರೆ. ಇವರನ್ನ ಮಹಾರಾಜ ಆಫ್ ಐಸ್ ಕ್ರೀಮ್ ಅಂತಲೇ ಕರೆಯಲಾಗುತ್ತೆ. ಇವರು ಗ್ರಾವಿಸ್ ಗ್ರೂಪ್ ಅಡಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಉದ್ಯಮ ನಡೆಸ್ತಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಸಂಸ್ಥೆ ಇದಾಗಿದೆ. ಸಾನಿಯಾ ತಂದೆ ಸನ್ನಿ ಚಾಂದೋಕ್ ಮತ್ತು ತಾಯಿ ಗೌರಿಕಾ. ಸನ್ನಿ ಚಾಂದೋಕ್ ಕೂಡ ಗ್ರಾವಿಸ್ ಗ್ರೂಪ್ ನ ಹಾಸ್ಪಿಟಾಲಿಟಿ ವಿಭಾಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಚಿನ್ ಮತ್ತು ರವಿ ಗಾಯ್ ಕುಟುಂಬ ಮೊದಲಿಂದಲೂ ತುಂಬಾ ಕ್ಲೋಸ್ ಬಾಂಧವ್ಯ ಹೊಂದಿತ್ತು. ಇದೀಗ ಅರ್ಜುನ್ ಮತ್ತು ಸಾನಿಯಾ ಮದುವೆ ಮೂಲಕ ಸಂಬಂಧಿಕರಾಗಿದ್ದಾರೆ. ಸಚಿನ್ ತೆಂಡೂಲ್ಕರ್ ಆಸ್ತಿ ಎಷ್ಟು? ಸಚಿನ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು ಅವರ ಖ್ಯಾತಿ ಕಡಿಮೆ ಆಗಿಲ್ಲ. ಹೀಗಾಗಿ ಇವತ್ತಿಗೂ ಬೂಸ್ಟ್, ಲೂಮಿನಸ್, ಅನ್ ಅಕಾಡೆಮಿ ಸೇರಿದಂತೆ ಹಲವು ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ತಾರೆ. ಇದರಿಂದಲೇ ವರ್ಷಕ್ಕೆ 22 ಕೋಟಿವರೆಗೆ ದುಡ್ಡು ಮಾಡ್ತಾರೆ. ಕೇರಳ ಬ್ಲಾಸ್ಟರ್ಸ್ ಅನ್ನೋ ಫುಟ್ಬಾಲ್ ಕ್ಲಬ್ ನಲ್ಲಿ ಮಾಲೀಕತ್ವ ಹೊಂದಿದ್ದಾರೆ. ಇದಲ್ಲದೆ ಹಳೆ ಕಾರು ಕಂಪನಿ ಸ್ಪಿನ್ನಿ ಮತ್ತು ಸ್ಮಾರ್ಟ್ರಾನ್ ಅನ್ನೋ ಟೆಕ್ ಕಂಪನಿಯಲ್ಲಿ ದುಡ್ಡು ಹೂಡಿದ್ದಾರೆ. ಒಟ್ಟಾರೆಯಾಗಿ ಸಚಿನ್ ಬಳಿ 1300ರಿಂದ 1400 ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ. ಸ್ನೇಹಿತರೆ, ಇದು ಸಚಿನ್ ತೆಂಡೂಲ್ಕರ್ ಕುಟುಂಬದ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನ. ಮುಂದಿನ ದಿನಗಳಲ್ಲಿ ಅರ್ಜುನ್ ತೆಂಡೂಲ್ಕರ್ ಕ್ರಿಕೆಟ್ ನಲ್ಲಿ ಮಿಂಚ್ತಾರಾ? ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.